ಮಂದಿ ಹಾಗೆ ಸುಳ್ಳು ಮಂದಿ ಮನೆಗೆ ಹೋಗಿಬಿಡ್ತಾರೆ ಅವರು ಭ್ರಷ್ಟರು. ಹೌದಪ್ಪ, ಭ್ರಷ್ಟರಿದ್ದವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅನ್ನುವಂಥ ಚಳವಳಿ ಮತದಾರರಿಂದ ಬರಬೇಕು. ಅದು ಬರೋದು ಯಾವಾಗ? ನಮ್ಮನ್ನು ಹೆಂಗಾಗಿದೆ ಅಂದ್ರೆ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟಬೇಕಪ್ಪ ಅಂತ ಇಲ್ಲಿಗಳು ಹೇಳ್ತಾವೆ. ಅದು ಕಟ್ಟವ್ರು ಯಾರು? ಬೆಕ್ಕಿನ ಕೊರಳಿಗೆ ಗಂಟೆ. ಹೀಗಾಗಿ ಈ ನೆಲೆಯಲ್ಲೇ ನಮ್ಮ ಸಿದ್ದರಾಮಯ್ಯರು ಹೇಳಿದಂತಹ BJPಯವರು ಅತ್ಯಂತ ಭ್ರಷ್ಟರು, RSS ಭ್ರಷ್ಟರು ಅಂತ ಹೇಳಿದ್ರು. ತಮ್ಮ ಸರ್ಕಾರದಲ್ಲಿ ತಮ್ಮದೇನು ಸಾಧ್ಯದ, ಭ್ರಷ್ಟಾಚಾರ ಓಡಿಸ್ಲಿಕ್ಕೆ ಸಾಧ್ಯದನಾ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಜೊತೆಗೆ ಅದು ಜಾಗೃತಿ ಮಾಡಬೇಕು ಜನರಲ್ಲೇ. ಇಂಥವ್ರು ಓಟ್ ಹಾಕ್ಬಾರ್ದಪ್ಪ ಸ್ವತಃ ಅವರು ಹೇಳಬೇಕು. ಯಾಕಂದ್ರೆ ಸಾಕಷ್ಟು ರಾಜಕೀಯದಲ್ಲಿ ಏಳು ಬೀಳನ್ನು ಕಂಡಿದ್ದಾರೆ. ಇವತ್ತು ರಾಜಕೀಯದ ಅಂತ್ಯಕ್ಕೆ ಬಂದಿದ್ದಾರೆ. ಮತ್ತು ನೆಕ್ಸ್ಟ್ ಟೈಮ್ ಅಂತ ಅವ್ರು ಸೇಮ್ ಮಾಡೋದಿಲ್ಲ ಇವರು ಕಾಂಗ್ರೆಸ್ಸಿಗರು. ಅದು ಅಷ್ಟಕ್ಕೆ ಗಟ್ಟಿದ್ದ ಮಾತು ಹೆಂಗಿದೆ. ಇನ್ನು ಮುಂದಿನ 2.5 ವರ್ಷ ಬೃತ್ತಲ್ಲೂ ಗ್ಯಾರಂಟಿ ಇಲ್ಲ. ಈಗ 2.5 ವರ್ಷ ಮುಗಿಯಾಕೆ ಬಂದದ, ಏನೇನು ದುಂಡು ಆಗ್ತದೆ ನೋಡ್ಬೇಕು. ಆದ್ರೆ ಏನೋ ಒಂದು ವೇಳೆ ಸಪೋಸ್ ಬಿಟ್ಟರು ಸಹಿತ ಮುಂದಿನ 2.5 ವರ್ಷ ಅಷ್ಟೇ ಇವರು. ಅದರ ನಂತರ ಸಾಧ್ಯನೇ ಇಲ್ಲ ಅಂದಾಗ ಒಂದು ಒಳ್ಳೆಯ ಆಡಳಿತವನ್ನು, ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಯಾಕೆ ಕೊಡಬಾರ್ದು? ಇನ್ನೊಬ್ರು ಟೀಕಾ ಮಾಡೋದು ಹುಡುಗಿಂದು. ಹೌದು, ಜನರಿಗೆ ಅವ್ರು ಭ್ರಷ್ಟಾಚಾರ ಹೇಳಿ ನಿಮ್ಗೆ ಓಟ್ ಹಾಕ್ತಾರೆ ಮಂದಿ, ಆ ಮಾತು ಬೇರೆ. ಅದು ನಿಜವಾಗಿ ಒಳ್ಳೆ ಕೆಲಸ ಮಾಡಿದ್ರು ಸಾಧ್ಯತೆ ಇಲ್ಲ ಅಂತಲ್ಲ ಅನ್ನೋದು ಸಾಮಾನ್ಯ ಅಭಿಪ್ರಾಯ. ಇದಕ್ಕೆ ನೀವು ನಿಂತೀರಿ ಸಿದ್ದರಾಮಯ್ಯನವರ, ಅವ್ರ ಬೆಂಬಲಿಗರ ಮತ್ತು ಅವ್ರ ವಿರೋಧಿಗಳ ಎಲ್ಲರಿಗೂ ಕೇಳೋ ಪ್ರಶ್ನೆ ಇಷ್ಟ, ಯಾವ ರೀತಿ ಭ್ರಷ್ಟಾಚಾರ ಓಡಿಸೋದು? ಎಲ್ಲರೂ ಹೇಳ್ತಾ ಇದ್ದೀರಿ ಅವ್ರು ಭ್ರಷ್ಟರು ಇವ್ರು ಭ್ರಷ್ಟರು ಅಂತೇಳಿ. ಆದರೆ ಈ ಭ್ರಷ್ಟಾಚಾರ ಕಿತ್ತಾಕೋ ಪ್ರಯತ್ನ ನಿಜವಾಗಿಯೂ ಆಗ್ತದನ ಈ ದೇಶದಲ್ಲೇ? ಆದರೆ ಮತದಾರರಿಂದ ಮಾತ್ರ, ಜಾಗೃತ ಮತದಾರರಿಂದ ಮಾತ್ರ ಅಂತ ನಮಗೆ ಅನಿಸ್ಲಿಕ್ಕತ್ತದ. ನಿಮಗೇನು ಅನಿಸ್ಲಿಕ್ಕತ್ತದ? ನಾನು ಹೇಳಿದ್ದು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗೊಂಡು ವಂದನೆಗಳು.